ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬ್ರೆಡ್ಡು ಮತ್ತು ಬಟಾಟೆಯಿಂದ ಬ್ರೆಡ್ ಪಕೋಡ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ನಾನು ಫಸ್ಟು ಒಂದು 3 ಬಟಾಟೆ ತೊಗೊಳ್ತೀನಿ. ಬಟಾಟೆ ತೊಗೊಂಡು ಅದನ್ನು ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಇವಾಗ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬಟಾಟೆ ಪಲ್ಯಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತಿದ್ದು. ಆ್ಯಕ್ಚುಲಿ ನಾನು ಇದನ್ನು ನಾನು ಕಾಲೇಜ್ ಟೈಮಲ್ಲಿ ತಿಂತಿದ್ದೆ. ನಾನು ಕಾಲೇಜ್ ಬಿಟ್ಕೊಂಡು ಬರಬೇಕಾದ್ರೆ 5 ರೂಪೀಸ್ಗೆ ಒಂದು ಸಿಗ್ತಿತ್ತು. ನಂಗೆ ತುಂಬ ಇಷ್ಟ ಆಗ್ತಿತ್ತು. ಈವ್ನಿಂಗ್ ಬಂದು 7 o'clock ಹಿಂಗೆ ಆಗ್ತಿತ್ತು ಈವ್ನಿಂಗು. ಆಮೇಲೆ ಬಂದು ಏನಾದ್ರು ಸ್ವಲ್ಪ ಚಾ ಜೊತೆ ಏನು ಬೇಕಲ್ಲ ಬರೋ ತಕ್ಷಣ ತೊಗೊಂಬಂದುಬಿಡ್ತಿದ್ದೆ. ತಿಂದು ಆಮೇಲೆ ಓದ್ಕೊಳ್ಳೋಕ್ಕೆಲ್ಲ ಕೂತ್ಕೊಳ್ತಿದ್ದೆ. ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ಹೆಂಗೆ ಮಾಡಬೇಕಂತ ನಾನೇ ಅವ್ರ ಹತ್ರ ಕೇಳಿಕೊಂಡು ಕಲ್ತಿದ್ದಿದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊ ಬೇಕಿದ್ದಕ್ಕೆ. ನಾವು ಮನೇಲಿ ಒಂದೊಂದು ಸರಿ ಬಟಾಟೆ ಪಲ್ಯ ಮಾಡಿರ್ತೀವಿ, ಉಳಿದಿರುತ್ತಲ್ಲ, ಅವಾಗೂ ಬ್ರೆಡ್ ಏನಾದರೂ ಇದ್ದರೆ ಇದನ್ನು ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ, ಬೇಗನೆ ಮಾಡ್ಕೋಬೋದು ಇದನ್ನು. ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡೆ. ಸ್ವಲ್ಪ ಒಗ್ಗರಣೆಗೆ ಇರಲಿ ಅಂತ ತೊಗೊಂಡೆ. ಬರೀ ಅದಷ್ಟೇ ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಇರಲಿ ಅಂತ ಒಂದು 4-5 ಹೆಸರು ಕರಿಬೇವು ತೊಗೊಂಡಿದ್ದೆ. ಆಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಹಾಕಿದ್ದೆ. ಆಮೇಲೆ ನೋಡಿದ್ರೆ ಸ್ಟಾರ್ಟ್ ಆಗಿದೆ ಅಂತ ಅವಾಗ ಸ್ಟಾರ್ಟ್ ಮಾಡಿದೆ. ಇವಾಗ ಎಣ್ಣೆಯಲ್ಲಿ 3 ಹಾಕಿ ಕಲಿಸ್ಕೊಂಡೆ. ಸ್ವಲ್ಪ ಬೇಯಿಸ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಡು, ಅಂದರೆ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅಂತ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಿದ್ದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಇವೆಲ್ಲನೂ ನೀಟಾಗಿ ಕಲಿಸ್ಕೊಳ್ತೀನಿ. ಆಮೇಲೆ ಬಟಾಟೆ ಎಲ್ಲ ಬಿಡಿಸ್ಕೊಂಡಿದ್ನಲ್ಲ ಅದನ್ನೂ ಹಾಕಿ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ಆಮೇಲೆ ಇದು ಫುಲ್ಲು ಪೇಸ್ಟ್ ಆಗೋ ಥರ ನಾವು ಮಾಡ್ಕೋಬೇಕು. ಅಂದರೆ ಒಂದೊಂದು ಸಲ ಉಂಡೆ ಥರ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ನಾನು ಇವಾಗ ಬ್ರೆಡ್ ತೊಗೊಂಡಿದ್ದೀನಿ. ಒಂದು 4 ಬ್ರೆಡ್ ತೊಗೊಂಡ್ರೆ 4 ಪಕೋಡ ಆಗುತ್ತೆ ಇದರಲ್ಲಿ. ಇವಾಗ ನಾನು ಸೈಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಳ್ತೀನಿ. ಅಂದರೆ ಇದ್ರೂ ನಡೆಯುತ್ತೆ, ಅದೇನು ಇದಾಗಲ್ಲ, ಕರಿತೀವಲ್ಲ. ಫುಲ್ ಎಲ್ಲ 4 ಸೈಡಿಂದೆಲ್ಲನೂ ನಾನು ನೀಟಾಗಿ ತಗೊಳ್ತೀನಿ. ಅಂದರೆ ಇರಲಿ ಅಂತ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡಿದ್ದಷ್ಟೇ, ಅದೇನು ತೆಗಿಬೇಕು ಅಂತ ಏನಿಲ್ಲ, ನೆಸೆಸಿಟಿ ಇಲ್ಲ. ನಾನು ಇನ್ನೂ ಜಾಸ್ತಿ ದಿನ ಆಗಿಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 20 days ಆಗ್ತಾ ಬಂತು. ಇನ್ನೂ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಅವಾಗೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗೆಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡೆ 4 ಸೈಡು. ಇದು ನೀಟಾಗಿ ಕಟ್ ಮಾಡ್ಕೋಬೇಕಂದ್ರೆ ಒಂದೊಂದು ಸಾರಿ ಇದು ಇರುತ್ತಲ್ಲ, ಫುಲ್ ನೀಟಾಗಿ ಅದೇ ಸರಿಯಾಗಿ ಕಟ್ ಮಾಡಲ್ಲ, ಫುಲ್ ಇದಾಗ್ಬಿಡುತ್ತೆ ಸೈಡಲ್ಲಿ. ಹಾಗಾಗಿ ಫುಲ್ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಅದು ನೋಡಿ ಸ್ವಲ್ಪ ಸೈಡ್ ಇದಾಗ್ಬಿಡುತ್ತೆ, ನಾನು ಕಟ್ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ನೀಟಾಗಿ ಕಟ್ ಮಾಡಿಕೊಂಡೆ. ನಾನು ಇದನ್ನು ಸ್ಮ್ಯಾಶ್ ಕರೆಕ್ಟಾಗಿ ಮಾಡ್ಕೋಬೇಕು ಈ ಥರ.
ಈ ಥರ ಮಾಡಿ ಕೈಲೇ ಮಾಡ್ಕೊಳ್ಳೋದು ಒಳ್ಳೆಯದು, ಅಂದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಈ ಥರ ಮಾಡಿ ಒಂದ್ರ ಮೇಲೆ ಒಂದು ಬ್ರೆಡ್ನ ಈ ಥರ ಇಟ್ಕೋಬೇಕು. ರೆಡಿ ಮಾಡ್ಕೋಬೇಕು ನೋಡಿ ಈ ಥರ. ನೋಡಿ ಯಾವ ಥರ ಮಾಡ್ಬೇಕಂದ್ರೆ ಕೈಲಿ ಮಾಡಿದರೆ ಫುಲ್ ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ತೋರಿಸ್ತಿದ್ದೀನಿ ಒಂದು ಲಾಸ್ಟ್ಗೆ ಹೆಂಗೆ ಮಾಡ್ಕೋಬೇಕು ಕೈಲೇ ಅಂತ. ಸ್ಪೂನಲ್ಲಿ ಹಿಂಗೆ ಏನಾದರೂ ತೊಗೊಂಡ್ರೆ ಸರಿಯಾಗಿ ಸ್ಪ್ರೆಡ್ ಆಗಲ್ಲ ನೀಟಾಗಿ. ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಳ್ತಿದ್ದೀನಿ ಒಂದು 3-4 ಸ್ಪೂನು. ಇದಕ್ಕೂ ಏನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ತಿಳಿ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ಕನ್ಸಿಸ್ಟೆಂಟಲ್ಲಿ ನಾವು ಮಾಡ್ಕೋಬೇಕು ಅಂತಂದು. ಸುಮ್ಮ ಹಾಗೆ ಡಿಪ್ ಮಾಡ್ತೀವಿ ನಾವು ಇದನ್ನು. ನಾವು ಬಜ್ಜಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಇದಕ್ಕೆ ಹಂಗೆ ಬೇಕಾಗಲ್ಲ. ಆಮೇಲೆ ಇದಕ್ಕೆ ಅಜ್ವಾನ ಹಾಕ್ಕೊಳ್ತೀನಿ. ಅಜ್ವಾನ, ಆಮೇಲೆ ಉಪ್ಪು, ಆಮೇಲೆ ಅರಶಿನ ಹಾಕ್ಕೊಂಡೆ ಸ್ವಲ್ಪ, ಆಮೇಲೆ ಸ್ವಲ್ಪ ಖಾರದ ಪುಡಿ ಟೇಸ್ಟ್ ಚೆನ್ನಾಗಿರುತ್ತಂತ, ಆಮೇಲೆ ಸ್ವಲ್ಪ ಖಾರ ಇರಲಿ ಅಂತ. ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ ನಾನು. ಮೊದಲು ಸ್ವಲ್ಪ ಹಾಕ್ಬೇಕಂದ್ರೆ ಗಂಟೆಲ್ಲ ಹೋಗುತ್ತಂತ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಅಂದರೆ ಒಂದೊಂದು ಸಾರಿ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಗಂಟು ಆಗಿಬಿಡುತ್ತೆ, ಇದಾಗ ಸರಿಯಾಗಿ ಮಿಕ್ಸ್ ಆಗಲ್ಲ. ಅದಕ್ಕೆ ಈ ಥರ ನಾನು ಇದನ್ನು ಮಾಡ್ಕೊಳ್ತಿದ್ದೀನಿ. ಅಂದರೆ ಎಲ್ಲ ಗಂಟು ಹೋಗ್ಬಿಡುತ್ತೆ, ಏನು ಗಂಟು ಏನು ಉಳಿಯಲ್ಲ. ಅದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ನೋಡಿ ಈ ಕನ್ಸಿಸ್ಟೆಂಟಲ್ಲಿ ಇರಬೇಕದು ಲಿಕ್ವಿಡ್ಡು. ಇದನ್ನೆಲ್ಲ ಫುಲ್ ಎದ್ದು ಹಾಕ್ಬೇಕು ಹಿಂಗೆ. ಆಮೇಲೆ ಸ್ವಲ್ಪ ಎಣ್ಣೆನ ಈ ಥರ ನಾವು ಸ್ಪೂನಿಂದ ಅದಕ್ಕೆ ಇದನ್ನು ಮಾಡಬೇಕಂದ್ರೆ ವಾಪಸ್ ಸೊಳ್ಳೆ ಹಾಕಬೇಕಾದ್ರೆ ಅಂಟ್ಕೊಂಡ್ಬಿಡುತ್ತಂತ. ಹಿಂಗೆಲ್ಲ ಹಾಕಿದರೆ ಮೇಲಿಂದೆಲ್ಲ ಕರಿಯುತ್ತದೆಲ್ಲ ಸ್ವಲ್ಪ ಕರ್ದಂಗೆ ಆಗುತ್ತೆ, ಹಾಗಾಗಿ ಅಂಟುಕೊಳ್ಳಲ್ಲ. ಆಮೇಲೆ ಈಸಿಯಾಗಿ ಹೊಳಿಸಿ ಹಾಕ್ಬೋದು ಇದನ್ನು. ಇದನ್ನು ನಾನು ಫಸ್ಟು ಜಾಸ್ತಿ ಉರಿಲಿ ಸ್ವಲ್ಪ ಕರ್ಕೊಳ್ತೀನಿ. 2 ಸಲ ಕರಿತೀನಿ ನಾನು, ಯಾಕಂದರೆ ಫಸ್ಟ್ ಹಾಗೆ ಜಾಸ್ತಿ ಉರಿ ಇಟ್ಟು ಕರಿಬೇಕು. ಅಂದರೆ ಅದು ಆಮೇಲೆ ಇನ್ನೊಂದು ಸರಿ ಕರೆದಾಗ ಅದು ಕ್ರಿಸ್ಪಿ ಬರುತ್ತೆ. ನೋಡಿ ನೀಟಾಗಿ ಕರಿತಿದ್ದೀನಲ್ಲ. ಸ್ವಲ್ಪ ಎಣ್ಣೆ ಬಸಿಲಿ ಅಂತ. ಈ ಥರ ಮಾಡಬೇಕು. ಮುಂಚೆ ಸ್ವಲ್ಪ ಹಿಂಗೆ ಕೈಲಿ ಹಿಡ್ಕೊಂಡು ಕರಿಬೇಕು. ಕರಿದು ಅಂದರೆ ಇಲ್ಲಾಂದರೆ ಏನಾಗುತ್ತೆ, ಫುಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ನಿಮ್ಮ ಸಪೋರ್ಟು ಯಾವಾಗಲೂ ಇರಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳೆಯೋಕ್ಕೆ ಸಾಧ್ಯ. ನೋಡಿ ಇದನ್ನು ಇಷ್ಟ ತೆಗಿತಿದ್ದೀನಿ, ಆಮೇಲೆ ಮತ್ತೆ ಕರಿತೀನಲ್ಲ. ನೋಡಿ ಈ ಥರ ಹಿಂಗೆ ಹಿಡಿದು ಕರಿಬೇಕು ಕೈಲಿ. ಆಮೇಲೆ ಅವಾಗ ನಿಧಾನಕ್ಕೆ ಹಿಂಗೆ ಬಿಡಬೇಕು, ಅಂದರೆ ಸೈಡೂ ನೀಟಾಗಿ ಕರಿಯುತ್ತಂತ. ಅದು ಒಂದೊಂದು ಸೈಡ್ ಸರಿಯಾಗಿ ಕರಿಯೋದೇ ಇಲ್ಲ, ಹಾಗಾಗಿ ಆ ಥರ ಕೈಲಿ ಮಾಡಬೇಕು ಮುಂಚೆ. ಸ್ವಲ್ಪ ಅದೇನು ಸುಡಲ್ಲ, ಏನಾಗಲ್ಲ. ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡೆ, ಕಮ್ಮಿ ಇಟ್ಕೊಂಡಿದ್ದೆ ನಾನು. ಒಂದೊಂದು ಸಾರಿ ಜಾಸ್ತಿ ಕಾದ್ಬಿಟ್ಟಿರುತ್ತಲ್ಲ, ಕಪ್ಪಾಗಿಬಿಡುತ್ತೆ ಬೇಗ.
ಸ್ವಲ್ಪ ಎಣ್ಣೆ ಕರಿಬೇಕಾದ್ರೆ ಎಣ್ಣೆ ಜಾಸ್ತಿನೇ ತೊಗೋಬೇಕು. ಆಮೇಲೆ ಇದು ತುಂಬ ದೊಡ್ಡದಾಗಿದೆಯಲ್ಲ ಪೀಸು, ಹಾಗಾಗಿ ಒಂದೊಂದೇ ಕರಿತಿದ್ದೀನಿ ನಾನು. ಫುಲ್ಲೆಲ್ಲನೂ ನೀಟಾಗಿ ಕರ್ಕೊಂಡಿರುವಾಗ ಇದನ್ನು ಸಾಸ್ ಜೊತೆ ಆಮೇಲೆ ಪುದೀನ ಚಟ್ನಿ ಜೊತೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನಾನು ಚಟ್ನಿ ಮಾಡಿರಲಿಲ್ಲ, ಸುಮ್ಮನೆ ಇಷ್ಟೇ ಸಾಕಂತ ಇದನ್ನಷ್ಟೇ ಮಾಡಿದ್ದೆ. ಇದು ಸುಮ್ಮನೆ ಸಾಸ್ ಜೊತೆ ಹಚ್ಕೊಂಡು ತಿಂದಿರೋತ್ತಂತ ನಾನು ಸಾಸ್ ತಂದು ಇಟ್ಬಿಟ್ಟಿರ್ತೀನಿ. ಒಂದೊಂದ್ಸಲ ಮಾಡೋಕ್ಕಾಗಿರಲ್ಲ, ಒಂದೊಂದ್ಸಲ ಮಾಡಿರ್ತೀನಿ ಅಂತೆ. ನೋಡಿ ಇವಾಗೆಲ್ಲನೂ ನೀಟಾಗಿ ಕರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಸಿಲಿ ಅಂತ ಫುಲ್ಲೆಲ್ಲನೂ ನೀಟಾಗಿ ಕರ್ಕೊಂಡಿದ್ದೀನಿ. ಇವ್ರು ಜಗಳಾಡ್ತಿದ್ರು, ಹಾಗೆ ಬಿಟ್ಟು ಬಂದಿದ್ದೆ ಅದನ್ನ. ಚೀರ್ತಿದ್ರು ಇವರೆಲ್ಲ, ಮತ್ತು ಅದಕ್ಕೆ ಬಂದು ಇವ್ರು ಜಗಳ ಬಿಡಿಸಿ ನೋಡಿ ಈ ಥರ ಬಂದಿದೆ. ಟೇಸ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.